ಚಿನ್ನಯ್ಯ ವಿಚಾರಣೆಯ ಬಳಿಕ ಈಗ ಮತ್ತೊಂದು ತನಿಖೆ. ಚಿನ್ನಯ್ಯನ ಮೊಬೈಲ್ ಹುಡುಕಾಟಕ್ಕೆ ಇಳಿದಿದೆ ಎಸ್ಐಟಿ. ಬುರುಡೆಯ ಬಗ್ಗೆ ಬುರುಡೆ ಬಿಟ್ಟಿದ್ದಂತಹ ಚಿನ್ನಯ್ಯ ನಿನ್ನೆ ಅರೆಸ್ಟ್ ಆಗಿದ್ದಾನೆ. 10 ದಿನ ಈಗ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ. ಈ ಸಂದರ್ಭದಲ್ಲಿ ಆತನ ವಿಚಾರಣೆ ಬಹಳ ಚುರುಕಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಚಿನ್ನಯ್ಯನ ಮೊಬೈಲ್ ಹುಡುಕಾಟಕ್ಕೆ ಇಳಿದಿದೆ ಎಸ್ಐಟಿ. ವಿಚಾರಣೆಯ ವೇಳೆ ಚಿನ್ನಯ್ಯನ ಹೊಸ ಕಹಾನಿ ತೆರೆದುಕೊಳ್ತಾ ಇದೆ. ನನ್ನ ಬಳಿ ನನ್ನ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಹೇಳಿದ್ದ. ಚಿನ್ನಯ್ಯನ ಮೊಬೈಲ್ ಬಗ್ಗೆ ಮತ್ತೊಂದು ಕಹಾನಿ ಈಗ. ಬುರುಡೆ ಗ್ಯಾಂಗ್ ಬಳಿ ಇದೆಯಂತೆ ಚಿನ್ನಯ್ಯನ ಫೋನ್. ಬುರುಡೆ ತಂದು ಕೊಟ್ಟ ದಿನವೇ ಮೊಬೈಲ್ ಅನ್ನ ಪಡೆದಿದ್ರಂತೆ. ಆವತ್ತಿನಿಂದ ವಕೀಲರಿಗೆ ಮಾತ್ರ ಮಾತನಾಡೋದಕ್ಕೆ ಅವಕಾಶ, ಬೇರೆ ಯಾರ ಫೋನನ್ನು ಕೂಡ ಆತ ರಿಸೀವ್ ಮಾಡ್ತಿಲ್ಲ. ಕೋರ್ಟ್ಗೆ ಬುರುಡೆ ಕೊಟ್ಟ ಮೇಲೆ ಮೊಬೈಲ್ ಪಡೆದಿತ್ತಂತೆ ಗ್ಯಾಂಗ್. ಅಂದಿನಿಂದ ಚಿನ್ನಯ್ಯಗೆ ಮೊಬೈಲ್ ಬಳಸೋದಕ್ಕೆ ಗ್ಯಾಂಗ್ ಕೊಡ್ಲಿಲ್ವಂತೆ. ಈಗಲೂ ಬುರುಡೆ ಗ್ಯಾಂಗ್ ಬಳಿಯೇ ಇದೆಯಂತೆ ಚಿನ್ನಯ್ಯನ ಮೊಬೈಲ್. ವಿಚಾರಣೆಯ ವೇಳೆ ಎಸ್ಐಟಿಯ ಮುಂದೆ ಚಿನ್ನಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಚಿನ್ನಯ್ಯನ ಮೊಬೈಲ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ. ಆ ನಿಟ್ಟಿನಲ್ಲಿ ಚಿನ್ನಯ್ಯನನ್ನ ಪ್ರಶ್ನೆ ಕೂಡ ಮಾಡಿದೆ. ಆಗ ಚಿನ್ನಯ್ಯ ಹೇಳಿದಂತಹ ಮಾತಿದು, ನನ್ನ ಮೊಬೈಲ್ ನನ್ನ ಬಳಿ ಇಲ್ಲ, ಬುರುಡೆ ಗ್ಯಾಂಗ್ ಬಳಿನೇ ಇದೆ. ಮೊಬೈಲ್ ಡಾಟಾ ಮೂಲಕ ಮತ್ತಷ್ಟು ತನಿಖೆ ಆಗುವ ಸಾಧ್ಯತೆ ಇದೆ. ಬುರುಡೆ ಗ್ಯಾಂಗ್ ಬಿಸಿ ಮುಟ್ಟಿಸೋದಿಕ್ಕೆ ಈಗ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಒಂದು ಕಡೆ ಚಿನ್ನಯ್ಯನ ವಿಚಾರಣೆ ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳಿಗೆ ಚಿನ್ನಯ್ಯನ ಮೊಬೈಲ್ ಪಡೆದುಕೊಳ್ಳೋದು ಈಗ ಸವಾಲು. ಆತ ಹೇಳ್ತಾ ಇದ್ದಾನೆ, ಬುರುಡೆ ಗ್ಯಾಂಗ್ ಬಳಿಯೇ ಆತನ ಫೋನ್ ಇದೆಯಂತೆ. ಬುರುಡೆ ತಂದು ಕೊಟ್ಟ ದಿನವೇ ಮೊಬೈಲ್ ಅನ್ನ ಪಡೆದಿದ್ರಂತೆ. ಆವತ್ತಿನಿಂದ ವಕೀಲರಿಗೆ ಮಾತ್ರ ಮಾತನಾಡೋದಕ್ಕೆ ಅವಕಾಶ, ಬೇರೆ ಯಾರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಚಿನ್ನಯ್ಯನನ್ನ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಈಗ ಎಲ್ಲ ಆಂಗಲ್ ಇಂದಲೂ ಕೂಡ ತನಿಖೆಯನ್ನ ಮಾಡಬೇಕಾದಂತಹ ಅನಿವಾರ್ಯತೆ. ಸೊ ಈಗ ಎಲ್ಲದಕ್ಕೂ ಪ್ರಮುಖವಾಗಿ ಆತನ ಮೊಬೈಲ್ ಅನ್ನ ಪಡಿಬೇಕು. ಆದರೆ ಆತನ ಬಳಿ ಆತನ ಮೊಬೈಲೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಆತ ಕೊಡ್ತಾ ಇರುವಂಥದ್ದು. ಸೊ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇದರ ಬಗ್ಗೆ? ವೀಣಾ, ಹೌದು, ಯಾವುದೇ ಪ್ರಕರಣದ ತನಿಖೆಯ ಆರಂಭಿಕ ಹಂತಗಳಲ್ಲಿ ಮತ್ತು ಇಡೀ ಪ್ರಕರಣಕ್ಕೆ ಮೂಲಾಧಾರ ಅಂದ್ರೆ ನಾವು ಐ ವಿಟ್ನೆಸ್ಗಳಂತ ಏನು ಕರ್ಕೊಳ್ತೀವಿ ಅದನ್ನು ಹೊರತುಪಡಿಸಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದು ಎಸ್ಐಟಿಗೆ ಬಹಳ ದೊಡ್ಡ ಸವಾಲಾಗಿರುವಂಥದ್ದು. ಅದರಲ್ಲಿ ಆರಂಭಿಕ ಹಂತದಲ್ಲಿ ಈಗಿನ ಯುಗದಲ್ಲಿ ಮೊಬೈಲ್ಗಳು ಟೆಕ್ನಿಕಲ್ ಎವಿಡೆನ್ಸ್ನ ಪ್ರಮುಖ ಆಧಾರವಾಗಿ ನಿಲ್ಲುತ್ತೆ. ಹಾಗಾಗಿ ಆತನ ಮೊಬೈಲನ್ನ ಆತನಲ್ಲಿ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಆತ ಹೇಳಿರುವಂಥದ್ದು, ಈ ಬುರುಡೆ ಗ್ಯಾಂಗ್ ಕನೆಕ್ಟ್ ಆದ ನಂತರ ಜುಲೈ 11ಕ್ಕೆ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಾಗುತ್ತೋ, ಅದರ ಜೊತೆಗೆ ನ್ಯಾಯಾಲಯಕ್ಕೆ ಯಾವಾಗ ಬುರುಡೆಯನ್ನ ಕೊಡಲಾಗುತ್ತೋ, ಈ ಸಂದರ್ಭದಲ್ಲಿ ಈ ಒಂದು ಬುರುಡೆ ಗ್ಯಾಂಗ್ ಏನಿದೆ, ಈ ಬುರುಡೆ ಗ್ಯಾಂಗ್ ಆತನ ಮೊಬೈಲ್ ಅನ್ನ ಕಿತ್ಕೊಂಡಿತ್ತು. ಆತನಿಗೆ ಯಾವುದೇ ಸಂವಹನಕ್ಕೆ ವ್ಯವಸ್ಥೆಗಳನ್ನ ಮೊಬೈಲ್ ನಲ್ಲಿ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿರಲಿಲ್ಲ. ಆತ ಯಾರ ಜೊತೆಗಾದ್ರೂ ಮಾತನಾಡಬೇಕಾದ್ರೆ ಅವರೇ ಬೇರೆ ಇದ್ದೇ ಅದೊಂದು ನಂಬರ್ ಅನ್ನ ಬಳಸಿ ಆತನಿಗೆ ಸಂಪರ್ಕ ಸಾಧಿಸಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು. ಅದನ್ನ ಹೊರತುಪಡಿಸಿದ್ರೆ ಪ್ರತ್ಯೇಕವಾಗಿ ಆತನಿಗೆ ಯಾವುದೇ ಮೊಬೈಲ್ಗಳು ಇರಲಿಲ್ಲ. ಅದನ್ನ ಅವರು ವಶಕ್ಕೆ ಪಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಹಾಗೆ ಜೊತೆಗೆ ವಕೀಲರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೂ ಕೂಡ ಆತನಿಗೆ ಬೇರೆ ನಂಬರ್ ಅನ್ನ ಬಳಕೆ ಮಾಡ್ತಾ ಇದೆ. ಯಾಕಂದ್ರೆ ಪ್ರಕರಣಗಳು ಹೆಚ್ಚು ಗಂಭೀರತೆಯನ್ನು ಪಡ್ಕೊಂಡಂತ ಸಂದರ್ಭಗಳಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಮೊಬೈಲ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಮೊಬೈಲ್ ಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿ ಅದರ ಕಾಲ್ ಲಿಸ್ಟ್ ಗಳಿರ್ಬಹುದು, ಅದರ ಟ್ರ್ಯಾಕ್ ಲೊಕೇಶನ್ ಗಳಿರ್ಬಹುದು, ಅಥವಾ ಬೇರೆ ಬೇರೆ ಆಧಾರಗಳೇನಿರುತ್ತೆ ಅದು ಪ್ರಕರಣಗಳು ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ಹಂತದಲ್ಲಿ ನಿಲ್ಬೇಕಾದಂತಹ ಬಹಳ ದೊಡ್ಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ನಿಲ್ಲುತ್ತೆ. ಆ ಕಾರಣಕ್ಕಾಗಿ ಆರಂಭದಿಂದಲೇ ಅದರ ಬಗ್ಗೆ ಮಾಹಿತಿ ಇದ್ದಂತ ಟೀಮ್ ಏನ್ ಮಾಡಿದೆ ಅಂದ್ರೆ ಅವನಿಗೆ ಮೊಬೈಲ್ ಅನ್ನೇ ಆತನ ಕೈಯಿಂದ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಿದ್ದು. ಆತನಿಗೆ ಅಗತ್ಯದ ಬಳಕೆಗಾಗಿ ಬೇರೆ ನಂಬರ್ ಗಳನ್ನ ಆತನಿಗೆ ಬಳಕೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಆತನ ಮೊಬೈಲ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಿಗೆ ಎಸ್ಐಟಿ ಕೈ ಹಾಕಿದೆ. ಅಂದ್ರೆ ಆತ ಯಾವ ಜಾಗದಲ್ಲಿ ಆತ ಶೆಲ್ಟರ್ ಪಡೆದಿದ್ನೋ ಆ ಜಾಗದಲ್ಲಿರುವಂತಹ ವ್ಯಕ್ತಿಗಳ ಮೂಲಕ ಆತನ ಕೊಟ್ಟ ಇನ್ಫಾರ್ಮೇಶನ್ ನ ಪ್ರಕಾರ ಆ ಮೊಬೈಲ್ ಅನ್ನು ಕಸ್ಟಡಿಗೆ ತೆಗೆದುಕೊಂಡು ಆ ಮೊಬೈಲ್ ನಲ್ಲಿ ಏನಾದ್ರೂ ಕೇವಲ ಈಗಿನದ್ದು ಅಲ್ಲಿ ಸಿಗದೇ ಇರಬಹುದು, ಆದ್ರೆ ಬಹಳ ಆರಂಭಿಕ ಹಂತಗಳಲ್ಲಿ ಆತನ ಟೈಮ್ ಲೈನ್ ಅನ್ನ ನಾವು
ಕನೆಕ್ಟ್ ಮಾಡಿಕೊಂಡು ಹೋದಾಗ ಸಹಜವಾಗಿ SITಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಫಾರ್ಮೇಶನ್ಸ್ ಸಿಗಬಹುದು. ಯಾಕಂದ್ರೆ ಹಲವು ವರ್ಷಗಳ ಹಿಂದೆ ಆತನನ್ನ ಯಾವಾಗ ಅವರು ಕನೆಕ್ಟ್ ಆಗಿದ್ರು ಆ ಬಳಿಕ ಕೆಲವೊಂದು ಈ ರೀತಿಯಾದಂತಹ ಸಂಪರ್ಕಗಳು ಮೊಬೈಲ್ ಮೂಲಕ ಆಗಿರಬಹುದು, ಮೆಸೇಜ್ಗಳ ಮೂಲಕ ಆಗಿರಬಹುದು. ಅದ್ರ ಜೊತೆಗೆ ಆತನ ಒಂದು ಟ್ರ್ಯಾಕ್ ಹಿಸ್ಟ್ರಿ ಅಂದ್ರೆ ಆತ ಎಲ್ಲಿಗೆ ಹೋಗಿದ್ದ, ಎಲ್ಲೆಲ್ಲ ಇದ್ದ ಅನ್ನುವಂಥದ್ದನ್ನ ಕೂಡ ಟೆಕ್ನಿಕಲಿ ಅದರಲ್ಲಿ ಪತ್ತೆ ಹಚ್ಚಲಿಕ್ಕೂ ಕೂಡ ಕೆಲವೊಂದು ಕಾರಣಗಳಿಂದ ಸಾಧ್ಯ ಆಗುತ್ತೆ. ಹಾಗಾಗಿ ಆತನ ಮೊಬೈಲ್ ನಂಬರ್, ಅಧಿಕೃತ ಮೊಬೈಲ್ ನಂಬರ್ ಆತ ಇಷ್ಟು ವರ್ಷಗಳ ಕಾಲ ಬಳಕೆ ಮಾಡಿದ್ದು ಮತ್ತು ಆತ ಬಳಕೆ ಮಾಡ್ತಾ ಇದ್ದ ಮೊಬೈಲ್ ಯಾವುದು ಅನ್ನುವಂಥದ್ದನ್ನ ಪತ್ತೆಗೆ SIT ಇಳಿದಿದೆ. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಸಿಗಬಹುದು. ಸಿಕ್ಕ ನಂತರ ಮತ್ತಷ್ಟು ತನಿಖೆಗೆ ಪೂರಕವಾದಂತಹ ಅಂಶಗಳು ಅವರ ಮಾಹಿತಿಗಳಿಗೆ ಸಿಗಬಹುದು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.